ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಮಂಜುಳಾ ನಾರಾಯಣ್ ಅಂತ ಹೇಳಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ. 28 ದಿವಸ ಆಗಿದೆ ನನ್ನ ಚಾನಲ್ ಶುರು ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ತಿಳಿಸಿ. ಈಗ ನನ್ನ ಬಗ್ಗೆ ನಾನು ಪರಿಚಯ ಮಾಡ್ಕೊಳ್ತೀನಿ. ನಾನು ಬ್ಯೂಟಿಷಿಯನ್ ಅಂದ ತಕ್ಷಣ ಹೆಣ್ಮಕ್ಳು ತಲೆನಲ್ಲಿ ಓಡ್ತಾ ಇರುತ್ತೆ ಬ್ಯೂಟಿ ಬಗ್ಗೆ ಟಿಪ್ಸ್ಗಳು ಕೊಡ್ತಾರೆ ಅಂತ. ಖಂಡಿತ ಸತ್ಯ. ನಮ್ಮನ್ನ ನಾವೇ ಹೇಗೆ ಚೆನ್ನಾಗಿ ಕಾಣೋ ಹಾಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ. ಮೇಕಪ್ ಇರ್ಬೋದು, ಸ್ಕಿನ್ ಕೇರು, ಫೇಶಿಯಲ್ಲು, ಹಾಗೆ ಹೇರ್ ಕೇರು, ಇದ್ರ ಬಗ್ಗೆ ಎಲ್ಲ ನಾನು ಸಿಂಪಲ್ ಆಗಿ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಹೇಗೆ ನಾವು ಬ್ಯೂಟಿನ ಕಾಪಾಡ್ಕೋಬಹುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಈ ಕ್ಷೇತ್ರದಲ್ಲಿ ಇರುವಾಗಲೇ ಮತ್ತೊಂದು ಕ್ಷೇತ್ರ ಅಂದರೆ ಸಮಾಜ ಸೇವೆ ಕ್ಷೇತ್ರನ ನಾನು ಆಯ್ಕೆ ಮಾಡಿಕೊಂಡೆ. ಅದರಲ್ಲೂ ನಾನು ನನ್ನನ್ನು ತೊಡಗಿಸ್ಕೊಂಡೆ. ಸಮಾಜ ಸೇವೆ ಅಂತ ಹೇಳಿದ ತಕ್ಷಣನೇ ಒಂದು ಅನಾಥಾಶ್ರಮಗಳಿಗೆ ಹೋಗೋದು, ಅಲ್ಲಿರೋ ಜನಗಳನ್ನ ಮಾತಾಡ್ಸೋದು, ಅವ್ರ ಕಷ್ಟ ಸುಖ ವಿಚಾರಿಸೋದು, ಮತ್ತೆ ಸಂಘಟನೆಯನ್ನ ಕಟ್ಟೋದು, ಹೆಣ್ಮಕ್ಳು ಹೇಗೆಲ್ಲ ಮುಂದೆ ಬರಬೇಕು, ಅದರಲ್ಲಿ ಏನೇನೋ ಅನುಭವಗಳಾಗತ್ತೆ, ಆಗು ಹೋಗುಗಳು ತಿಳ್ಕೊಳ್ಳೋದು, ಇದನ್ನೆಲ್ಲ ನಾನು ಮಾಡ್ತಾ ಬಂದಿದ್ದೀನಿ. ಸಮಾಜ ಸೇವೆ ಅಂದರೆ ನನಗೆ ಭಾಳ ಇಷ್ಟ. ಈ ಅನಾಥಾಶ್ರಮಗಳಲ್ಲಿ ಒಬ್ಬೊಬ್ರು ತುಂಬ ಜನ ಇರ್ತಾರೆ. ಒಬ್ಬೊಬ್ರು ಅನಿಸಿಕೆಗಳು, ಅಭಿಪ್ರಾಯ ಕೇಳ್ತಾ ಇದ್ದಾಗ ಮನ್ಸಿಗೆ ಭಾಳ ನೋವಾಗುತ್ತೆ. ಇದನ್ನೆಲ್ಲ ನಾನು ತುಂಬ ಖುಷಿಪಟ್ಟು ವಿಚಾರಿಸ್ಕೊಳ್ತೀನಿ ಅವ್ರನ್ನೆಲ್ಲ. ನಾನು ಆಯ್ಕೆ ಮಾಡಿರೋವಂಥ ಕ್ಷೇತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ. ಹಾಗೆ ಬುದ್ಧಿಮಾಂದ್ಯ ಮಕ್ಕಳ ಜೊತೆ ಬೆರೆಯೋದು, ಅವ್ರ ಸ್ಕೂಲ್ಗಳಿಗೆ ನಾನು ಹೋಗೋದು, ಮತ್ತು ಯಾರ್ದಾದ್ರೂ ಬರ್ತಡೇ ಇದ್ದರೆ ನಾನು ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗೋದು, ಇದನ್ನೆಲ್ಲ ಮಾಡ್ತಾ ಇರ್ತೀನಿ. ಇದು ನನಗೆ ಬಹಳ ಖುಷಿ ಕೊಡುವಂಥ ವಿಷಯ. ಇದ್ರ ಜೊತೆಗೆ ನಾನು ಸಮಯ ಆದಾಗೆಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಿ. ಆ ದೇವಸ್ಥಾನಗಳ ಬಗ್ಗೆ ನನಗೆ ಮಾಹಿತಿ ಎಷ್ಟು ಗೊತ್ತಿರುತ್ತೆ ಅಷ್ಟು ಮಾಹಿತಿನ, ಪೂಜೆ ಮಾಡೋದಾಗಿರಲಿ, ಆ ದೇವ್ರ ಬಗ್ಗೆ ಮಾಹಿತಿ ನನಗೆ ಎಷ್ಟು ಸಿಗುತ್ತೆ ಅಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇದ್ರ ಜೊತೆಗೆ ನಾವು ಮನೇನ ಹೇಗೆ ಕ್ಲೀನ್ ಇಟ್ಕೋಬೇಕು, ಮತ್ತು ಗಿಡಗಳನ್ನ ಹೇಗೆ ಪ್ರೀತಿಸ್ಬೇಕು, ಅದನ್ನು ಹೇಗೆ ಆರೈಕೆ ಮಾಡಬೇಕು, ಇದ್ರ ಬಗ್ಗೆ ಇನ್ನೂ ಮೋಟಿವೇಶನ್ನು, ಇದ್ರ ಬಗ್ಗೆ ಎಲ್ಲ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ.